ಜನರಿಗೆ ಕಂಟಕವಾಗಿದ್ದ ಫ್ಯಾಕ್ಟರಿ ಕೊನೆಗೂ ಲಾಕ್ ಆಗಿದೆ. ಕಮಲಾಪುರ ಜನರಿಗೆ ಕಂಟಕವಾಗಿದ್ದಂತ ರಬ್ಬರ್ ಫ್ಯಾಕ್ಟರಿ ಇದು. ಮೋಹನಂ ಫ್ಯಾಕ್ಟರಿ ಹೊರಸೂಸುವ ಹೊಗೆಗೆ ಹೈರಾಣಾಗ್ಬಿಟ್ಟಿದ್ರು ಜನ. ಮೋಹನಂ ಫ್ಯಾಕ್ಟರಿ ಹೊರಸೂಸುವ ಹೊಗೆಗೆ ಹೈರಾಣಾಗಿದ್ರು ಜನ. ಬಿಜೆಪಿಯ ಪ್ರಭಾವಿ ವ್ಯಕ್ತಿಗೆ ಸೇರಿದ್ದಂತ ರಬ್ಬರ್ ಕಾರ್ಖಾನೆ ಅಂತಿದು. ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರು, ಪ್ರತಿಭಟನೆ ಮಾಡಿದ್ರು. ಇದೀಗ ಜನರ ಮನವಿಗೆ ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರುತ್ತಲ್ಲ, ಅವ್ರು ಏನು ಡೋಂಟ್ ಕೇರೆ ಅಂದಿರ್ಲಿಲ್ಲಪ್ಪ. ಎಷ್ಟು ದಿನ ಏನು ಮಾಡ್ತಿದ್ರು ಇವರೆಲ್ಲ ಅಧಿಕಾರಿಗಳು ಅಂತ ಈಗ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಕಮಲಾಪುರ ಪಟ್ಟಣದಲ್ಲಿ ಅನಧಿಕೃತ ಅಂತಾನೆ ಹೇಳಕ್ ಬಯಸ್ತೀನಿ ನಾನು. ಪ್ರಾರಂಭ ಮಾಡಿರ್ತಕ್ಕಂಥ ಮೋಹನಂ ಇಂಡಸ್ಟ್ರಿ ಅನ್ನೋ ಒಂದು ಟೈರ್ ಫ್ಯಾಕ್ಟ್ರಿ ಸುಮಾರು ವರ್ಷಗಳಿಂದ ನಡೀತಾ ಇತ್ತು. ಎಲ್ಲ ಪರಿಸರ ಮಾಲಿನ್ಯ ಅಧಿಕಾರಿಗಳನ್ನ ಏನಪ್ಪಾ ಅಂದ್ರೆ ಇವರು ದುಡ್ಡು ಕೊಟ್ಟು ಅದು ರಿನ್ಯೂವಲ್ ಇಲ್ದಿದ್ರು ಸಹ ಹಂಗೆ ನಡ್ಸ್ಕೊಂಡ್ ಬರ್ತಿದ್ರು. ನಮ್ಮ ಪಟ್ಟಣ ಪಂಚಾಯತ್ ಅಧಿಕಾರಿ ಇರ್ಬೋದು, ಪರಿಸರ ಮಾಲಿನ್ಯದ ಅಧಿಕಾರಿಗಳು ಇರ್ಬೋದು, ಇವರೆಲ್ಲರನ್ನೇ ಎಲ್ಲ ಅಧಿಕಾರಿಗಳನ್ನ ಒಳಗೆ ಹಾಕೊಂಡು ಮತ್ತು ಇಲ್ಲಿರ್ತಕ್ಕಂಥ ಅನೇಕ ರಾಜಕೀಯ ನಾಯಕರುಗಳನ್ನು ಸಹ ಅವರು ಏನಪ್ಪಾ ಅಂದ್ರೆ ತಮ್ಮ ಜೊತೆ ಇಟ್ಕೊಂಡು ಇದನ್ನೇನಪ್ಪ ಅಂದ್ರೆ ಇಷ್ಟು ದಿವಸ ನಡೆಸ್ತಾ ಬಂದಿದ್ರು. ನಾವು ಸುಮಾರು ಸಲ ಈಗ ಕಳೆದ 2 ವರ್ಷದಿಂದ ಲೆಟರ್ಗಳು ಕರೆಸ್ಪಾಂಡೆನ್ಸ್ ಮಾಡಿ ಎಲ್ಲ ಮಾಡಿ ಇವತ್ತೇನಪ್ಪ ಅಂದ್ರೆ ಇದನ್ನ ಮುಚ್ಚಬೇಕನ್ನೋ ಅಂತ ಒಂದು ಆದೇಶ ರೆಕಮೆಂಡೇಶನ್ ಮಾಡಿ ಜಿಲ್ಲೆಯಿಂದ ಕಳಿಸಿದ್ದಾರೆ. ಇನ್ನು ರಾಜ್ಯದಿಂದ ಬಂದಿಲ್ಲ. ಅದಕ್ಕೆ ನಮ್ಮ ಹೋರಾಟ ಏನಂದ್ರೆ ಇದು ಇಲ್ಲಿ ಇರ್ತಕ್ಕಂಥ ಈ ಸುತ್ತಮುತ್ತಲ ಹಳ್ಳಿಗಳಿರ್ತಕ್ಕಂಥ ಜಾನುವಾರುಗಳಿಗೆ, ವೃದ್ಧರಿಗೆ, ರೈತಾಪಿ ಜನರಿಗೆ ಮತ್ತು ಬೆಳೆಗಳು ನಾಶ ಆಗ್ತಾ ಇದ್ದಾವೆ ಈ ಒಂದು ಕೆಟ್ಟ ಒಂದು ಮಾಲಿನ್ಯ ಇದರಲ್ಲಿಂದ. ಯಾಕಪ್ಪ ಅಂದ್ರೆ ಇದು ರಾತ್ರಿ 9 ಗಂಟೆಯಿಂದ ಪ್ರಾರಂಭ ಆಯ್ತು ಅಂದ್ರೆ ಬೆಳಗಿನ ತನಕ ಅದೇ ದುರ್ವಾಸನೆ, ಯಾರು ಮಲಗಕ್ಕಾಗಲ್ಲ, ಯಾರು ಓಡಾಡಕ್ಕಾಗಲ್ಲ ಅಂತ ಪರಿಸ್ಥಿತಿ. ಮತ್ತು ಸಣ್ಣ ಸಣ್ಣ ಮಕ್ಕಳಿಗೆ ಏನಪ್ಪ ಅಂದ್ರೆ ಶ್ವಾಸಕೋಶದ, ವೃದ್ಧರಿಗೂ ಶ್ವಾಸಕೋಶದ ತೊಂದರೆ ಆಗ್ತಾ ಇದೆ ಈ ಫ್ಯಾಕ್ಟ್ರಿಯಿಂದ. TB ಸಹ ಬರ್ತಾ ಇದೆ. ಅನೇಕ ಜನರು ಬಹಳಷ್ಟು ಏನಪ್ಪ ಅಂದ್ರೆ ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ. ಅದಕ್ಕೆ ನಮ್ಮ ಆಗ್ರಹ ಇದೆ, ಕೂಡಲೇ ಅದು ಬಂದ್ ಆಗಬೇಕು. ಅದು ನಿನ್ನೇನೋ ನೋಟಿಸ್ ಕೊಟ್ಟು ನಿನ್ನ ಬಂದ್ ಮಾಡಿದ್ದಾರೆ, ಇವತ್ತು ಬಂದ್ ಮಾಡಕ್ಕೆ ಹೋಗ್ತಿದೀವಿ ಅಂತ ತಹಸೀಲ್ದಾರ್ ಸಾಹೇಬ್ರು ಹೇಳ್ತಾ ಇದ್ದಾರೆ. ಅದನ್ನ ರಿನ್ಯೂವಲ್ ಆಗಿಲ್ಲ. ಈಗ ಯಾವುದೇ ಕಾರಣಕ್ಕೂ ಅದು ರಿನ್ಯೂವಲ್ ಆಗಬಾರ್ದು, ಅದು ಪರ್ಮನೆಂಟ್ ಆಗಿ ಬಂದ್ ಆಗಬೇಕು. ಯಾಕಂದ್ರೆ ಯಾವುದೇ ಒಂದು ಫ್ಯಾಕ್ಟ್ರಿ ನಡೆಸಬೇಕಾದ್ರೆ ಅದು ಏನಪ್ಪಾ ಅಂದ್ರೆ ಕೈಗಾರಿಕಾ ಪ್ರದೇಶದಲ್ಲಿ ಇರಬೇಕು. ಹುಮನಾಬಾದ್ ತಾಲೂಕದಲ್ಲಿ ಇರ್ತಕ್ಕಂಥ ಕೈಗಾರಿಕಾ ಪ್ರದೇಶದಲ್ಲಿ ಇರುವಂತ 4 ಫ್ಯಾಕ್ಟ್ರಿಗಳಿದೆ.